With a success rate of 90 to 95%, knee replacement surgeries, especially robotic knee replacement surgeries, ಪ್ರಪಂಚದ one of the most successful surgeries ಅಂತ ನಿಮಗೆ ಗೊತ್ತಿರಲಿ. ಇನ್ಫ್ಯಾಕ್ಟ್ ಟಾಪ್ 5 ಮೋಸ್ಟ್ ಸಕ್ಸಸ್ಫುಲ್ ಸರ್ಜರೀಸ್ ಅಲ್ಲಿ robotic knee replacement surgeries ನಾವು ನೋಡಬಹುದು. ಬಟ್ ಪ್ರಪಂಚದಾದ್ಯಂತ ಆಲ್ಮೋಸ್ಟ್ ಒಂದು 20% ಆಫ್ ದೆಮ್ who've undergone ಈ ಟ್ರೆಡಿಷನಲ್ knee replacement surgery, ಅವರಲ್ಲಿನ ಒಂದು ಮೋಸ್ಟ್ ಕಾಮನ್ ಕಂಪ್ಲೇಂಟ್ಸ್ ಅಂದರೆ ಈ ಕನ್ವೆನ್ಷನಲ್ knee replacement surgeries ಮಾಡಿಸ್ಕೊಂಡಿರ್ತಾರಲ್ಲ, they were dissatisfied ಅಂತೆ. ಇದಕ್ಕೆ ಕಾರಣ ಅಲೈನ್ಮೆಂಟ್ ಇಶ್ಯೂಸ್ ಅಥವಾ ಅನ್ಯಾಚುರಲ್ ಫೀಲ್. ಯಾಕಂದರೆ ನಿಮಗೆ ಗೊತ್ತಿರಲಿ, ಆ್ಯಸ್ ಸ್ಮಾಲ್ ಆಸ್ 1 to 2 mm ಆಫ್ ಅಲೈನ್ಮೆಂಟ್ ಕೂಡ ತುಂಬ ಡಿಫ್ರೆನ್ಸ್ನ ಉಂಟು ಮಾಡುತ್ತೆ ವೆನ್ ಇಟ್ ಕಮ್ಸ್ ಟು ನೀ ರಿಪ್ಲೇಸ್ಮೆಂಟ್. ಸೊ ಹಾಗಾಗಿ ನಾವು ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರೀಸ್ನ ಆಪ್ಟ್ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ರೈಟ್ ಹಾಸ್ಪಿಟಲ್ನ ಆ್ಯಂಡ್ ರೈಟ್ ಡಾಕ್ಟರ್ನ ಚೂಸ್ ಮಾಡೋದು. ಬಟ್ ಇವತ್ತು ಟು ಬಿಗಿನ್ ವಿತ್, ಡಾಕ್ಟರ್ ದೀಪಕ್ ಇನಾಮ್ದಾರ್ ಅವ್ರಿಗೆ 2 ದಶಕಕ್ಕೂ ಮೀರಿದ ಅನುಭವ ಇದೆ. ಸೊ ನೀವು ಟ್ರೆಡಿಷನಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರೀಸು ಮಾಡಿದ್ದೀರಾ ಡಾಕ್ಟರ್, ಆ್ಯಂಡ್ ಇವಾಗ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ಸ್ಗಳ ಜೊತೆ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರೀಸ್ನ ಬಹಳ ಯಶಸ್ವಿಯಾಗಿ ಮಾಡ್ತಾ ಬಂದಿದ್ದೀರಾ. ಜಯನಗರಲ್ಲಿ ನಿಮ್ಮ ಕ್ಲಿನಿಕ್ ಇದೆ, ಅಪೋಲೋ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಪರ್ಫಾರ್ಮ್ ಮಾಡ್ತಿರೋ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿನ. ವಾಟ್ ಈಸ್ ದ ಡಿಫ್ರೆನ್ಸ್ ಈ ಎರಡನ್ನೂ ಮಾಡಿರೋದ್ರಿಂದ ಅಂದು ಇಂದು? ನಾನು ಪೇಷಂಟ್ಸ್ಗೆ ಏನು ಹೇಳೋದು ಅಂದರೆ, ಕನ್ವೆನ್ಷನಲ್ ನೀ ರಿಪ್ಲೇಸ್ಮೆಂಟ್ ಹೇಗೆ ಅಂದರೆ, ಹಳೆ ಕಾಲದಲ್ಲಿ GPS ಇರಲಿಲ್ಲ. ಸೊ ಎಲ್ಲಾದರೂ ಹೋಗಬೇಕು ಅಂದರೆ ಅಲ್ಲಿ ಇಲ್ಲಿ ಕೇಳ್ಕೊಂಡು ಹೋಗಬೇಕು. ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಹೇಗೆ ಅಂದರೆ, ಒಂದು GPS ಅಲ್ಲಿ ಲೊಕೇಶನ್ ಹಾಕಿದರೆ ಕರೆಕ್ಟ್ ಜಾಗಕ್ಕೆ ಬರ್ತೀವಿ. ಸೊ ಸಿಂಪಲ್ಲಾಗಿ ಸರಳವಾಗಿ ಹೇಳಬೇಕು ಅಂದರೆ ಇದು ಡಿಫ್ರೆನ್ಸು. ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿಯಲ್ಲಿ ಮೋಸ್ಟ್ ಆಫ್ ದ ಪ್ಲಾನಿಂಗ್ ಹ್ಯಾಪನ್ಸ್ ಆನ್ ದ ಕಂಪ್ಯೂಟರ್. ನಾವು ಒಂದು ಕಂಪ್ಯೂಟರ್ ಸ್ಕ್ರೀನ್ ಇರುತ್ತೆ, ಆ ಸ್ಕ್ರೀನಲ್ಲಿ ಆ ಮಂಡಿಗೆ ಯಾವುದು ಬೆಸ್ಟ್ ಅಲೈನ್ಮೆಂಟು, ಪ್ರತಿಯೊಂದು ಕ್ಯಾಲ್ಕುಲೇಷನ್ನು, ಆ ಟಿಶ್ಯೂ ಟೆನ್ಷನ್ ಆಗಲಿ, ಇಂಪ್ಲಾಂಟ್ ಪೊಸಿಷನಿಂಗ್ ಅಂತ ಹೇಳ್ತೀವಿ. ಸೊ ಇಂಪ್ಲಾಂಟ್ ಪೊಸಿಷನಿಂಗ್ ಅಂದರೆ ಈ ಕಾಂಪೊನೆಂಟು ಹೇಗೆ ಕೂಡಬೇಕು, ಎಷ್ಟು ಮಿಲಿಮೀಟರ್ ಎಲ್ಬನ್ನ ಕಟ್ ಮಾಡಬೇಕು, ಈ ಸೈಡ್ ಟಿಶ್ಯೂ ಟೆನ್ಷನ್ನು ಈ ಸೈಡ್ ಟಿಶ್ಯೂ ಟೆನ್ಷನ್ನು ಎಷ್ಟು ಡಿಫ್ರೆನ್ಸ್ ಇರಬೇಕು, ಆಪರೇಷನ್ಗಿಂತ ಮುಂಚೆ ಎಷ್ಟಿತ್ತು, ಆಪರೇಷನ್ ಆದಮೇಲೆ ನಂಗೆ ಎಷ್ಟು ಬರಬೇಕು, ಓವರ್ ಆಲ್ ಲಿಂಬ್ ಅಲೈನ್ಮೆಂಟ್ ಅಂತ ಹೇಳ್ತೀವಿ, ಮಂಡಿ ಎಷ್ಟು ಮಟ್ಟಿಗೆ ಸೀದಾ ಬರಬೇಕು, ಇದೆಲ್ಲ ರೋಬೋಟಲ್ಲಿ ರಿಯಲ್ ಟೈಮ್ ಫೀಡ್ ಅಂತ ಹೇಳ್ತೀವಿ. ರಿಯಲ್ ಟೈಮ್ ಫೀಡ್ ಅಂದರೆ ಸರ್ಜರಿ ಮಾಡ್ತಾನೆ ಕಂಡು ಬರುತ್ತೆ. ಪ್ರತಿಯೊಂದು ಸ್ಟೇಜಲ್ಲೂ ಕಂಪ್ಯೂಟರ್ನ ನಂಬರ್ಸ್ ಕಾಣ್ತಾ ಇರುತ್ತೆ. ಅಲೈನ್ಮೆಂಟ್ ಎಷ್ಟಿದೆ, ಇಂಪ್ಲಾಂಟ್ ಪೊಸಿಷನಿಂಗ್ ಏನು ಮಾಡ್ತಾ ಇದ್ದೀನಿ ನಾನು, ಈ ಇಂಪ್ಲಾಂಟ್ ಪೊಸಿಷನ್ ಮಾಡಿದರೆ ಎಷ್ಟು ಚೇಂಜ್ ಆಗುತ್ತೆ ಅಲೈನ್ಮೆಂಟು, ಎಷ್ಟು ಡಿಗ್ರಿ ಚೇಂಜ್ ಆಗುತ್ತೆ. ಸೊ ಇದು ರಿಯಲ್ ಟೈಮ್ ಫೀಡ್, ಸರ್ಜರಿ ಮಾಡ್ತಾನೆ ಚೇಂಜ್ ಆಗ್ತಾ ಹೋಗುತ್ತೆ, ನನಗೆ ಗೊತ್ತಾಗುತ್ತೆ. ಸೊ ಕಂಪ್ಯೂಟರಲ್ಲಿ ಒಂದು ಸೆಟ್ ಆಫ್ ನಂಬರ್ಸ್ ಎಂಟರ್ ಮಾಡಿದ್ರೆ ಒನ್ ಪರ್ಟಿಕ್ಯುಲರ್ ಅಲೈನ್ಮೆಂಟ್ ಬರುತ್ತೆ. ಸೊ ಇದು ಇಟ್ಸ್ ಅ ವೆರಿ ಗುಡ್ ಫೀಡ್ಬ್ಯಾಕ್ ಫಾರ್ ದ ಸರ್ಜನ್ ವೆನ್ ಹಿ ಈಸ್ ಆಪರೇಟಿಂಗ್. ಕನ್ವೆನ್ಷನಲ್ಲಿ ಯು ಆರ್ ಬ್ಲೈಂಡೆಡ್ ಟು ದೀಸ್ ನಂಬರ್ಸ್. ಈ ನಂಬರ್ಸ್ ತಲೆಯಲ್ಲಿರಲ್ಲ, ಅಂದಾಜು, ಎಕ್ಸ್ಪೀರಿಯನ್ಸು. ಸೊ ಸ್ವಲ್ಪ 1 ಮಿಲಿಮೀಟರ್ ಎಕ್ಸ್ಟ್ರಾ ಆಗ್ಬೋದು, ಕಮ್ಮಿ ಆಗ್ಬೋದು, ಒಂದು ಸ್ವಲ್ಪ. ಸೊ ಇದರಲ್ಲಿ ಬರೋ ಅಕ್ಯುರಸಿ ತುಂಬ ವ್ಯತ್ಯಾಸ ಕಂಡು ಬರುತ್ತೆ. ಈ ರೋಬೋಟಲ್ಲಿ ಎಷ್ಟು ಅಕ್ಯುರಸಿ ಅಂದರೆ 1 ಮಿಲಿಮೀಟರ್ ಕಟ್ಟು ಡಿಸೈಡ್ ಮಾಡ್ಬೋದು. ನಾನು 1.5 ಕಟ್ ಮಾಡ್ಬೋದು, ಇಲ್ಲ 2 ಕಟ್ ಮಾಡ್ಬೋದು, ಇಲ್ಲ 2.5 ಕಟ್ ಮಾಡ್ಬೋದು. ನಾ ಏನು ನಂಬರ್ ಹಾಕ್ತೀನಿ ಅಷ್ಟು ಕಟ್ ಆಗುತ್ತೆ. 1 ಡಿಗ್ರಿ ಕಾಂಪೋನೆಂಟ್ ಪೊಸಿಷನಿಂಗ್ ಅಂತ ಹೇಳ್ತೀವಿ. 1 ಡಿಗ್ರಿ ಈ ಥರ ಮಾಡ್ಬೋದು, 2 ಡಿಗ್ರಿ ಮಾಡ್ಬೋದು, 3 ಡಿಗ್ರಿ ಇಡ್ಬೋದು. ಸೊ ಈ ಥರ ಇಂಪ್ಲಾಂಟ್ ಪೊಸಿಷನಿಂಗು ವ್ಯತ್ಯಾಸ ಮಾಡ್ಬೋದು ನಾನು. ವಿ ಕ್ಯಾನ್ ಪ್ಲೇ ವಿತ್ ಅ ಲಾಟ್ ಆಫ್ ಥಿಂಗ್ಸ್ ಟು ಗೆಟ್ ದ ಆಪ್ಟಿಮಲ್ ಇಂಪ್ಲಾಂಟ್ ಪೊಸಿಷನ್, ಆಪ್ಟಿಮಲ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಬ್ಯಾಲೆನ್ಸ್ ನೀವು ಪೇಷಂಟ್ಗೆ ಕಂಡು ಬರೋ ನ್ಯಾಚುರಲ್ ಫೀಲ್ ಅಂತ ಹೇಳ್ತೀವಲ್ಲ, ದ್ಯಾಟ್ ಸರ್ಜನ್ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾನೆ ಅನ್ನೋದು ಪೇಷಂಟ್ ವಿಲ್ ಫೀಲ್ ಇಟ್ ಇನ್ ಹಿಸ್ ಆರ್ ಹರ್ ನೀ. ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದರೆ ಪೇಷಂಟ್ ವಿಲ್ ಫೀಲ್ ರಿಯಲಿ ಗುಡ್, ಆದಷ್ಟು ನ್ಯಾಚುರಲ್ ಫೀಲ್ ಬರುತ್ತೆ. ಅದರಲ್ಲೂ ರೋಬೋಟಲ್ಲಿ ವ್ಯತ್ಯಾಸ ಸಾಕಷ್ಟು ಬರುತ್ತೆ. ಸೊ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಈಸ್ ಲೈಕ್ ಯುವರ್ ಕಾರ್ GPS, ವಿಚ್ ಇಸ್ ವೆರಿ ಅಕ್ಯುರೇಟ್. ಒಂದು ಪರ್ಸನಲ್ ಕ್ವೆಶ್ಚನ್ ಏನಂದರೆ, ಮ್ಯಾನ್ಯಲಿ ನಾವು ಮಾಡ್ತಾ ಇದ್ದಂಥ ಯಾವುದೇ ಕೆಲಸವನ್ನು ಮಾಡ್ತಾ ಇದ್ದಂಥ ದಿನಗಳು ವರ್ಸಸ್ ಟೆಕ್ನಾಲಜಿ ಅಡ್ವಾನ್ಸ್ ಆದಮೇಲೆ ಮಾಡ್ತಾ ಇರುವಂಥದ್ದು, ಅಫ್ಕೋರ್ಸ್ ಎಲ್ಲ ವಿಧದಲ್ಲೂ ಇಟ್ ಮೈಟ್ ಬಿ ಫಾರ್ ಬೆಟರ್. ಬಟ್ ಎಲ್ಲೋ ಒಂದು ಕಡೆ ನಿಮ್ಗೆ ಆ ಸರ್ಜನಿಗೆ ಸಿಗೋವಂಥ ಕಿಕ್ ಮಿಸ್ ಆಗುತ್ತಾ? ಬಿಕಾಸ್ ರೊಬಾಟಿಕ್ ಆರ್ಮ್ ಸರ್ಜರಿನ ಮಾಡ್ತಿದ್ರು, ಅಫ್ಕೋರ್ಸ್ ಯು ಆರ್ ಹ್ಯಾಂಡ್ಲಿಂಗ್ ಅದನ್ನು, ನೀವು ರೊಬಾಟಿಕ್ ಆರ್ಮ್ನ ಗೈಡ್ ಮಾಡ್ತಿದ್ದೀರಾ, ಬಟ್ ನಿಮ್ಮ ಕೈಗಳು ಪೇಷಂಟ್ ಒಳಗಿಲ್ಲ. ಇಲ್ಲ, ಆ ಥರ ಏನಿಲ್ಲ. ಈಗ ಸರ್ಜರಿ ಇನ್ಸಿಷನ್ ಹಾಕೋದು ನಮ್ಮ ಕೈಯಿಂದನೇ ಹಾಕ್ತೀವಿ, ಎಕ್ಸ್ಪೋಸ್ ಮಾಡೋದು ನಮ್ದೇ ಎಲ್ಲ, ಆಸ್ ಯೂಶುವಲ್ ಲೈಕ್ ದ ರೊಟೀನ್ ಸರ್ಜರಿ. ಓನ್ಲಿ ಬೋನ್ ಕಟ್ಸ್ ಅಂತ ಹೇಳ್ತೀವಿ. ಈ ಎಲ್ಬು ಎಷ್ಟು ಮಟ್ಟಿಗೆ ಕಟ್ ಮಾಡಬೇಕು,
ಎಷ್ಟು ಮಿಲಿಮೀಟರ್ ಕಟ್ ಮಾಡಬೇಕು, ಈ ಬೋನ್ ಕಟ್ಸ್ ಅಷ್ಟೇ ರೋಬೋಟ್ ಮಾಡೋದು. ಮಿಕ್ಕಿದೆಲ್ಲ ಸ್ಟೆಪ್ಸು ಸರ್ಜನ್ನೇ ಮಾಡಬೇಕಾಗತ್ತೆ. ಇಟ್ ಇಸ್ ಇನ್ ಫ್ಯಾಕ್ಟ್ ಈವನ್ ಮೋರ್ ಸ್ಯಾಟಿಸ್ಫೈಯಿಂಗ್ ಬಿಕಾಸ್ ಯು ಆರ್ ಡೂಯಿಂಗ್, ಯು ಹ್ಯಾವ್ ಡನ್ ಅ ಬೆಟರ್ ಜಾಬ್ ಆರ್ ಯು ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್. ಸೊ ಏನು ತಲೆಯಲ್ಲಿ ನಾನು ಲೆಕ್ಕ ಇಟ್ಕೊಂಡಿದ್ದೀನಿ ಅದು ಎಕ್ಸಿಕ್ಯೂಟ್ ಆಗಿದೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿಯಲ್ಲಿ. ಹಂಗಾಗಿ ಐ ಫೀಲ್ ಇಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಸರ್ಜರಿ. ಸೊ ಇದನ್ನ ಹೀಗೆ ಸಮಪ್ ಮಾಡಬಹುದಾ, ಸರ್ಜನ್ನ ತಲೆ, ರೋಬೋನ ಪ್ರಿಸಿಷನ್ ಎರಡೂ ಸೇರಿ ಒಂದು ರೋಬೋಟಿಕ್ ಸರ್ಜರಿ. ಎಕ್ಸಾಕ್ಟ್ಲಿ. ಈಗ ಪ್ರೆಸೆಂಟ್ ಜನರೇಷನ್ ಆಫ್ ರೋಬೋಟ್ಸ್ ಆರ್ ಫಸ್ಟ್ ಜನರೇಷನ್ ರೋಬೋಟ್ಸ್ ವೇರ್ ನಮ್ದೇ ತಲೆ, ಸರ್ಜನ್ದು ತಲೆ, ರೋಬೋಟ್ದು ಟೆಕ್ನಿಕಲ್ ಸ್ಕಿಲ್ಸ್, ಅಕ್ಯುರಸಿ, ಸೊ ಇವೆರಡರ ಮಿಶ್ರಣ ಇರುತ್ತೆ ಇದರಲ್ಲಿ. ಮೇ ಬಿ ಫ್ಯೂಚರ್ ಜನರೇಷನ್ ಆಫ್ ರೋಬೋಟ್ಸ್ AI ಇಂಟಿಗ್ರೇಟೆಡ್ ರೋಬೋಟ್ಸ್ ಬರ್ಬೋದು, ವೇರ್ ಇನ್ ದೇ ವಿಲ್ ಸ್ಟಾರ್ಟ್ ಸಜೆಸ್ಟಿಂಗ್ ಪ್ಲಾನ್ A, ಪ್ಲಾನ್ B, ಪ್ಲಾನ್ C, ನೀವು ಯಾವ್ದು ಬೇಕೋ ತಗೊಳ್ಳಿ ಅಂತ. ಸೊ ಇಟ್ ಮೇ ಕಮ್. ರೈಟ್ ನೌ ಇನ್ನು ಆ ಸ್ಟೇಜ್ ಅಲ್ಲಿ ಬಂದಿಲ್ಲ ನಾವು. ದೇ ಆರ್ ರೋಬೋಟ್ಸ್ ವಿಚ್ ವಿಲ್ ಎಕ್ಸಿಕ್ಯೂಟ್ ಅವರ್ ಪ್ಲಾನ್ ಅಷ್ಟೇ. ಸೊ ಈಗಿನ ಫಸ್ಟ್ ಜನರೇಷನ್ ರೋಬೋ ಏನ್ ಹೇಳಿದ್ರೆ ನೀವು, ದೇ ಕೆನಾಟ್ ಥಿಂಕ್, ಸರ್ಜನ್ಸ್ ಹ್ಯಾವ್ ಟು ಥಿಂಕ್ ಅಂಡ್ ಯು ಹ್ಯಾವ್ ಟು ಗೈಡ್, ಅದನ್ನ ಪರ್ಫೆಕ್ಟ್ ಆಗಿ ಮಾಡಿ ಮುಗಿಸುತ್ತೆ ರೋಬೋ. ಹೌದು, ಕರೆಕ್ಟ್ ಅಲ್ವಾ? ಅಂಡ್ ಸಾಕಷ್ಟು ಅವೇರ್ನೆಸ್ ಇದ್ರ ಸುತ್ತ ಬಿಲ್ಡ್ ಮಾಡ್ತಿದ್ರು. ಐ ಆಮ್ ವೆರಿ ಶ್ಯೂರ್ ಇವತ್ತಿಗೂ ಮೊದಲ ಪ್ರಶ್ನೆ ಜನ ನಿಮ್ಮನ್ನ ಬಂದು ಭೇಟಿ ಮಾಡಿದಾಗ ವೆನ್ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಸಜೆಸ್ಟೆಡ್, ಡಾಕ್ಟರ್ ನೀವೇ ಮಾಡಿ ಡಾಕ್ಟರ್ ಅಂತ. ಆಮ್ ಐ ರೈಟ್? ಮೊನ್ನೆ ಒಂದು ಪೇಷಂಟ್ ಬಂತು, ಸಣ್ಣೂರಿಂದ ಬಂದಿದ್ದು, ನಾರ್ತ್ ಕರ್ನಾಟಕದಿಂದ. ಫಸ್ಟ್ ಬಂದಿದ್ದು ನನಗೆ, ಡಾಕ್ಟ್ರೇ ರೊಬೋಟಿಕ್ ಮಾಡಬೇಡಿ, ನೀವು ಯಾರೋ ಹೇಳಿದ್ರು ರೊಬೋಟಿಕ್ ಬೇಸಿಲ್ಲಂತೆ, ನಾನ್ ರೊಬೋಟಿಕ್ಗೆ ಮಾಡಿಬಿಡಿ. ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ಏನು ಬೆಸ್ಟ್ ಇದೆ ನಿಮಗೆ ಅದನ್ನ ಮಾಡಿಕೊಡ್ತೀನಿ ಅಂತ ಐ ಹ್ಯಾಡ್ ಟು ಕನ್ವಿನ್ಸ್ ಹರ್ ಆರ್ ಗಿವ್ ಹರ್ ಕಾನ್ಫಿಡೆನ್ಸ್. ಯಾಕಂದರೆ ಇನ್ನು ಈ ಸಣ್ಣ ಸಣ್ಣ ಊರಲ್ಲಿ, ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಅದರದ್ದು ಹೆದರಿಕೆ ಇರುತ್ತೆ. ಏನೋ ಹೊಸ ಟೆಕ್ನಾಲಜಿ ಯೂಸ್ ಮಾಡ್ತಿದಾರಪ್ಪ, ನಮ್ಗೆ ಹಳೇದೇ ಬೆಟರು ಅನ್ನೋ ಒಂದು ಸ್ಕೇರ್ ಇರುತ್ತೆ. ಲೈಕ್ ಎನಿಥಿಂಗ್, ಹೊಸ ಟೆಕ್ನಾಲಜಿ ಬಂದಾಗ, ಹೊಸದೇನರ ಬಂದಾಗ ಎಲ್ಲರಿಗೂ ಒಂದು ಸ್ವಲ್ಪ ಹೆದರಿಕೆ. ಓಕೆ. ಆ್ಯಂಡ್ ಇಂಥ ದೊಡ್ಡ ದೊಡ್ಡ ಸರ್ಜರೀಸ್ನ ಕನ್ಸಿಡರ್ ಮಾಡುವಾಗ ಅಥವಾ ಯಾವುದೇ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇಂದಾಗ ಟರ್ಷರಿ ಕೇರ್ ಯೂನಿಟ್ಸ್ನ ನಾವು ಕನ್ಸಿಡರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವ, ಬಿಕಾಸ್ ಅಲ್ಲಿ ಎಲ್ಲದಕ್ಕೂ ಫೆಸಿಲಿಟೀಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಹೋಗಿ ಮಾಡಿಸ್ಕೊಳ್ಳೋದಕ್ಕಿಂತ ಮನೆ ಹತ್ರ ಇರುವಂಥ ಒಂದು ಹಾಸ್ಪಿಟ್ಲು ಅಥವಾ ಯಾರೋ ನಮಗೆ ಗೊತ್ತಿರೋ ಡಾಕ್ಟರ್ ಅಲ್ಲಿ ಬಂದು ಪರ್ಫಾರ್ಮ್ ಮಾಡ್ತಾರೆ ಅನ್ನೋಂಥ ಹಾಸ್ಪಿಟಲ್ನ ಚೂಸ್ ಮಾಡೋದಕ್ಕಿಂತ ರೈಟ್ ಹಾಸ್ಪಿಟಲ್ನ ನಾವು ಚೂಸ್ ಮಾಡೋದು ಎಷ್ಟು ಮುಖ್ಯ ಆಗುತ್ತೆ. ಆ್ಯಂಡ್ ಹೌ ಟು ಚೂಸ್ ದ ರೈಟ್ ಹಾಸ್ಪಿಟಲ್, ಹೌ ವಿಲ್ ಐ ನೋ ಈ ಹಾಸ್ಪಿಟಲ್ ನನಗೆ ಇಟ್ ಇಸ್ ಕರೆಕ್ಟ್ ಅಂತ? ಇದು ತುಂಬ ಒಳ್ಳೆ ಕ್ವೆಶ್ಚನ್ನು. ಯಾಕಂದರೆ ಎಷ್ಟೋ ಪೇಷಂಟ್ಸ್ ಬರ್ತಾರೆ, ಡಾಕ್ಟರ್ ನಾವು ಮನೆ ಹತ್ರನೇ ಮಾಡಿಸ್ಕೊಂಡ್ಬಿಟ್ವಿ, ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆ ಅಂತ ಆಮೇಲೆ ಬರ್ತಾರೆ. ಸೊ ಒಂದು ಹೈ ವಾಲ್ಯೂಮ್ ಸೆಂಟರ್ ಅಂತ, ಸಾಕಷ್ಟು ನೀ ರಿಪ್ಲೇಸ್ಮೆಂಟ್ಸ್ ಆಗ್ತಾ ಇರಬೇಕು ಆ ಜಾಗದಲ್ಲಿ. ಸೆಕೆಂಡ್, ಒಳ್ಳೆ ICU ಬ್ಯಾಕಪ್ ಇರಬೇಕು, ಒಳ್ಳೆ ಫಿಸಿಷಿಯನ್ನು, ಕಾರ್ಡಿಯಾಲಜಿ, ಅನಸ್ಥೀಸಿಯಾ ಟೀಮ್ ಇರಬೇಕು ನಿಮಗೆ ಬ್ಯಾಕಪ್. ಇಟ್ ಶುಡ್ ಬಿ ಅ ರೀಸನಬಲಿ ಬಿಗ್ ಹಾಸ್ಪಿಟಲ್. ರೋಬೋಟ್ ಅದೇ ಜಾಗದಲ್ಲಿದ್ದರೆ ಇಟ್ ಇಸ್ ದ ಬೆಸ್ಟ್ ಥಿಂಗ್. ಇನ್ನೊಂದೇನು ಅಂದರೆ, ನೀವು ಮಾಡೋ ಸರ್ಜನ್ನು ಸಾಕಷ್ಟು ಅನುಭವ ಇರಬೇಕು ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿಯಲ್ಲಿ. ಸೊ ಇವೆಲ್ಲ ಆಪ್ಷನ್ಸು ಕನ್ಸಿಡರ್ ಮಾಡಿಬಿಟ್ಟು ಹಾಸ್ಪಿಟಲ್ನ ಚೂಸ್ ಮಾಡಿ. ಮನೆ ಹತ್ರ ಆಗಲಿ, ಮನೆ ಹಿಂದಿದೆ ಅಂತ, ಮನೆ ಮುಂದಿದೆ ಅಂತ, ದಟ್ ಈಸ್ ನಾಟ್ ದ ಕರೆಕ್ಟ್ ವೇ ಟು ಚೂಸ್ ಯುವರ್ ಹಾಸ್ಪಿಟಲ್ ಫಾರ್ ಸರ್ಜರಿ. ಸರ್ಜರಿ ಆದಮೇಲೆ ನೆಮ್ಮದಿಯಾಗಿ ವಿತೌಟ್ ಸ್ಟ್ರೆಸ್ ನೀವು ಇರಬೇಕು, ನಿಮ್ಮ ಸರ್ಜನ್ನು ಇರಬೇಕು. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಯಾಕಂದರೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿಯಲ್ಲಿ ದ ಮೋಸ್ಟ್ ಫಿಯರ್ಡ್ ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ, ಎಲ್ಲರಿಗೂ ಹೆದರಿಕೆ ಆಗೋದೇನು ಅಂದರೆ ಇನ್ಫೆಕ್ಷನ್. 1% ಇನ್ಫೆಕ್ಷನ್ ರೇಟ್. ಸೊ ತುಂಬ ನೀ ರಿಪ್ಲೇಸ್ಮೆಂಟ್ ಒಂದೇ ಜಾಗದಲ್ಲಿ ಮಾಡೋ ಹಾಸ್ಪಿಟಲ್ ಅಂದರೆ ಇನ್ಫೆಕ್ಷನ್ ರೇಟ್ಸ್ ಕಮ್ಮಿ ಇರುತ್ತೆ. ಯಾಕಂದರೆ ಪ್ರಾಕ್ಟೀಸಸ್ ಆರ್ ಸ್ಟ್ರೀಮ್ ಲೈನ್ಡ್. ಸೊ ಬೆಸ್ಟ್ ಪ್ರಾಕ್ಟೀಸಸ್ನ ಇನ್ಕಾರ್ಪೊರೇಟ್ ಮಾಡಿರ್ತಾರೆ. OT ಸ್ಟೆರಿಲಿಟಿ ಬಗ್ಗೆ ಸ್ಟ್ರೆಸ್ ಇರುತ್ತೆ, ಯಾಕಂದರೆ ಆಪರೇಟ್ ಮಾಡೋ ಸರ್ಜನ್ಸ್ಗೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. OT ಕ್ಲೆನ್ಲಿನೆಸ್ ಆಗಲಿ, ಹೈಜೀನ್ ಆಗಲಿ, ಸ್ಪೇಸ್ ಸೂಟ್, ವೆಂಟಿಲೇಷನ್ ಸೂಟ್ಸ್ ಅಂತ ಯೂಸ್ ಮಾಡ್ತೀವಿ, ಈ ಹೆಲ್ಮೆಟ್ಸ್ ಥರ ಯೂಸ್ ಮಾಡಿ. ಸೊ ದಟ್ ನಾವು ಆಪರೇಟ್ ಮಾಡ್ತಾ ಆ ಸರ್ಜಿಕಲ್ ಫೀಲ್ಡಲ್ಲಿ ಉಸಿರು ಕೂಡ ಹೋಗ್ಲಾರ್ದಂಗೆ ವೆಂಟಿಲೇಷನ್ ಸೂಟ್ಸ್ ಇದ್ದಾವೆ, ಯೂಸ್ ಮಾಡ್ತೀವಿ ಅದನ್ನ ಸರ್ಜರಿ ಮಾಡ್ತಾ. ಸೊ ಅದು ಮಾಡೋದ್ರಿಂದ ಇನ್ಫೆಕ್ಷನ್ ರೇಟ್ಸ್ ರಿಡ್ಯೂಸ್, ಲ್ಯಾಮಿನಾರ್ ಏರ್ಫ್ಲೋ ಥಿಯೇಟರ್ ಇರಬೇಕು. ಸೊ ಇವೆಲ್ಲ ಯೋಚನೆ ಮಾಡಿಬಿಟ್ಟು ಮಾಡಿಸ್ಬೇಕು. ಯಾವುದೋ ನರ್ಸಿಂಗ್ ಹೋಮ್ ಆಗಲಿ, ಸಣ್ಣ ಪುಟ್ಟ ಇದರಲ್ಲಿ ಮಾಡಿಸ್ಕೊಂಡು ತೊಂದರೆಗೆ ಈಡಾಗಬಾರ್ದು. ಸೊ ದೀಸ್ ಆರ್ ಸ್ಮಾಲ್ ಪಾಯಿಂಟರ್ಸ್ ಅಂಡ್ ಬಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ಸೊ ಡಾಕ್ಟರ್, ನೀವು ತುಂಬ ಆಪ್ಟ್ ಆಗಿ ಕರೆಕ್ಟ್ ಆಗಿ ಹೇಳಿದ ಹಾಗೆ ಈ ಹೈ ವಾಲ್ಯೂಮ್ ಹಾಸ್ಪಿಟಲ್ಸ್ ಅಲ್ಲಿ ಆಲ್ಸೋ ಸ್ಪೆಷಲೈಸ್ಡ್ ಜಾಯಿಂಟ್ ಟೀಮ್ಸ್ ಅಂತಾನೆ ಇರುತ್ತೆ. ಎಕ್ಸ್ಪೀರಿಯನ್ಸ್ಡ್ ನರ್ಸಿಂಗ್ ಸ್ಟಾಫ್ ಇರ್ತಾರೆ. ಬಿಕಾಸ್ ಆ ಕೇರ್
ಪ್ರೀ ಆ್ಯಂಡ್ ಪೋಸ್ಟ್ ಸರ್ಜರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಡೆಡಿಕೇಟೆಡ್ ಆಪರೇಟಿಂಗ್ ಥಿಯೇಟರ್ಸ್ ಇರುತ್ತೆ, ಸ್ಟ್ಯಾಂಡರ್ಡ್ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ಸ್ ಇರುತ್ತೆ, ಫಾಸ್ಟರ್ ರಿಕವರ್ ಪಾತ್ವೇಸ್ ಇರುತ್ತೆ. ಸೊ ಸರ್ಜರಿಯ ನಂತರ ಬಿಕಾಸ್ 20% ಮಾತ್ರ ಸರ್ಜರಿ ಮ್ಯಾಟ್ರ್ ಆಗೋದು, 80% ನಾವು ಹೇಗೆ ಅದನ್ನು ಪೋಸ್ಟ್ ಸರ್ಜರಿ ರಿಕವರಿಗೆ ತೊಗೊಳ್ತೀವಿ ಟೈಮ್ ಅನ್ನೋದನ್ನು, ಮತ್ತು ಹೇಗೆ ರಿಕವರ್ ಆಗ್ತೀವಿ ಅನ್ನೋದು, ಲೈಕ್ ಫಿಸಿಯೋಥೆರಪಿ ಕರೆಕ್ಟಾಗಿ ತೊಗೊಳ್ತಿದ್ದೀವಾ, ಡಾಕ್ಟರ್ ವೆಯ್ಟ್ ರಿಡಕ್ಷನ್ ಮಾಡು ಅಂತ ಹೇಳಿದ್ರೆ ಕರೆಕ್ಟಾಗಿ ಮಾಡ್ತಿದ್ದೀವಾ, ಮೆಡಿಕೇಷನ್ಸ್ ಕರೆಕ್ಟಾಗಿ ತೊಗೊಳ್ತಿದ್ದೀವಾ, ಫಾಲೋ ಅಪ್ಸ್ ಕರೆಕ್ಟಾಗಿ ಬರ್ತಿದ್ದೀವಾ, ಇವೆಲ್ಲ ತುಂಬ ಮ್ಯಾಟರ್ ಆಗುತ್ತೆ. ಈ ಎಲ್ಲದರ ಫಾಲೋ ಅಪ್ಸ್ ಒಂದು ಹೈ ವಾಲ್ಯೂಮ್ ಸೆಂಟರ್ಸಲ್ಲಿ ನಮಗಾಗತ್ತೆ. ನಾವೇ ಮರೆತರು ದೇ ವಿಲ್ ಕಾಲ್ ಅಂಡ್ ರಿಮೈಂಡ್ ಅಸ್, ವಿಚ್ ಇಸ್ ಆ್ಯಕ್ಚುಲಿ ಗುಡ್ ಅಲ್ವಾ? ಹೌದು, ಡೆಫಿನೆಟ್ಲಿ. ಆ್ಯಂಡ್ ಆಲ್ಸೋ ಚೂಸಿಂಗ್ ದ ರೈಟ್ ಡಾಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಹೇಗೆ ನೀವು ಹಾಸ್ಪಿಟಲ್ ವಿಷಯ ಮಾತಾಡುವಾಗ ಹೈ ವಾಲ್ಯೂಮ್ ಸೆಂಟರ್ಸ್ ಇರುವಂಥ ಹಾಸ್ಪಿಟಲ್ನ ಚೂಸ್ ಮಾಡಿ ಅಂದರು, ಹೆಚ್ಚು ಸರ್ಜರೀಸ್ನ ಮಾಡುವಂಥ ಡಾಕ್ಟರ್ಸ್ನ ಚೂಸ್ ಮಾಡೋದು ಕೂಡ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ಹೆಚ್ಚು ಸರ್ಜರೀಸ್ ಮಾಡುವಂಥ ಡಾಕ್ಟರ್ಸ್ ಆಬ್ವಿಯಸ್ಲಿ ಹೈ ವಾಲ್ಯೂಮ್ ಸೆಂಟರ್ಸಲ್ಲಿ ನಮಗೆ ಸಿಗ್ತಾರೆ. ಹೌದು, ಎನಿವನ್ ಹೂ ಹ್ಯಾಸ್ ಡನ್ ರೀಸನಬಲಿ ಗುಡ್ ಅಮೌಂಟ್ ಆಫ್ ಸರ್ಜರೀಸ್. ಈಗ ರೊಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಅದರಲ್ಲೂ ಒಂದು ಲರ್ನಿಂಗ್ ಕರ್ವ್ ಅಂತ ಇರುತ್ತೆ. ಆ ಲರ್ನಿಂಗ್ ಕರ್ವೇ ಸಾಕಷ್ಟು ಇರುತ್ತೆ. ಸೊ ಆ ಲರ್ನಿಂಗ್ ಕರ್ವ್ ಪಾಸ್ ಮಾಡಿ ಒಂದು ಸ್ಟೇಜಿಗೆ ಬಂದಿರಬೇಕು ವೇರ್ ಹಿ ಆರ್ ಶಿ ಶುಡ್ ಬಿ ಡೂಯಿಂಗ್ ಎ ಗುಡ್ ಜಾಬ್. ನನಗೆ ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ಸಾಕಷ್ಟು ಲರ್ನಿಂಗ್ ಕರ್ವ್ ಇತ್ತು ರೊಬೋಟಿಕ್ ನೀ ರಿಪ್ಲೇಸ್ಮೆಂಟ್. 3 robots ನಾನು ಮಾಡಿದ್ದೀನಿ. ಫಸ್ಟ್ ಒಂದು ನಾನ್ CT ಗೈಡೆಡ್ robots 2 ಯೂಸ್ ಮಾಡಿದೆ, ಅದಾದ್ಮೇಲೆ CT ಗೈಡೆಡ್ robotic ಬಂದೆ. ಸೊ ನನಗೆ ಇಟ್ ಹ್ಯಾಸ್ ಹೆಲ್ಪ್ಡ್ ಮೀ ಬಿಕಾಸ್ ಐ ಹ್ಯಾವ್ ಯೂಸ್ಡ್ 3 different robots. ಈ 3 different robot ಯೂಸ್ ಮಾಡೋದ್ರಿಂದ ಈ 3 different ಕಾರ್ ಡ್ರೈವ್ ಮಾಡ್ದಂಗೆ. ಸೊ ಯಾವ ಕಾರ್ ಕೊಟ್ಟರು ಡ್ರೈವ್ ಮಾಡ್ಬೋದು ಈಗ ಆ ಥರ. ಸೊ ಇಟ್ ಇನ್ಕ್ರೀಸಸ್ ಯುವರ್ ಎಕ್ಸ್ಪೀರಿಯನ್ಸ್. ಸೊ ಈ ರೋಬೋಟ್ ಈ ಥರ ಕೆಲಸ ಮಾಡುತ್ತೆ, ಈ ರೋಬೋಟ್ ಈ ಥರ ಕೆಲಸ ಮಾಡುತ್ತೆ, ಈ ರೋಬೋಟ್ ಈ ಥರ ಕೆಲಸ ಮಾಡುತ್ತೆ ಅಂತ ಆ ರೋಬೋಟ್ ಗುಣಗಳು ನಮಗೆ ಗೊತ್ತಾಗೋಗ್ಬಿಡುತ್ತೆ. ಸೊ ಇವೆಲ್ಲ ಆಡ್ಸ್ ಟು ಯುವರ್ ಎಕ್ಸ್ಪೀರಿಯನ್ಸ್. ಸೊ ಐ ಥಿಂಕ್ ತುಂಬ ಚೆನ್ನಾಗಿ ಸಮಪ್ ಮಾಡಿದ್ರಿ ಅದನ್ನು. ಇವಾಗ ಮ್ಯಾನ್ಯಲ್ ಕಾರ್ನ ಓಡಿಸಿದವ್ರಿಗೆ ಆಟೋಮೆಟಿಕ್ ಇಸ್ ಎನಿ ಡೇ ಈಸಿ. ಆ ಪ್ರೀವಿಯಸ್ ಎಕ್ಸ್ಪೀರಿಯನ್ಸಸ್ ತುಂಬ ತುಂಬ ಮ್ಯಾಟರ್ ಆಗುತ್ತೆ. ಬಟ್ ಯು ಥಿಂಕ್ ಇವತ್ತಿಗೂ ಟ್ರೆಡಿಷನಲ್ ಸರ್ಜರೀಸ್ ಮಾಡೋರಿದ್ದಾರೆ ಆ್ಯಂಡ್ ಪ್ರಿಫರ್ ಮಾಡೋರಿದ್ದಾರೆ ಅಂತ? ಇದ್ದಾರೆ. ದೆರ್ ಆರ್ ಸಮ್ ಸರ್ಜನ್ಸ್ ಹೂ ಆರ್ ಹ್ಯಾಪಿ ಡೂಯಿಂಗ್ ಟ್ರೆಡಿಷನಲ್ ಸರ್ಜರೀಸ್. ಅದೇನು ಇಟ್ ಈಸ್ ದೇರ್ ಚಾಯ್ಸ್, ದ ಸರ್ಜನ್ ಚಾಯ್ಸ್, ವಾಟ್ ಹಿ ಆರ್ ಶಿ ಈಸ್ ಕಂಫರ್ಟಬಲ್ ಡೂಯಿಂಗ್. ಕೆಲವರಿಗೆ ನೀವು ಹೇಳ್ದಂಗೆ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಆಫ್ ಕಾರ್ ಇಷ್ಟ ಆಗ್ಬೋದು, ಇನ್ನೊಬ್ಬರಿಗೆ ಇನ್ನೊಂದು ಬ್ರ್ಯಾಂಡ್ ಇಷ್ಟ ಆಗ್ಬೋದು. ಸೊ ಅದೇ ಥರ ಸಮ್ ಪೀಪಲ್ ಮೈಟ್ ಲೈಕ್ ಡೂಯಿಂಗ್ ನಾನ್ ರೊಬೋಟಿಕ್ ಸರ್ಜರೀಸ್. ಇದ್ದಾರೆ, ಇವತ್ತು ಇದ್ದಾರೆ. ಓಕೆ. ಆ್ಯಂಡ್ ಸರ್ಜರಿ ಬಗ್ಗೆ ಮಾತಾಡಿದ್ವಿ, ವಿಚ್ ಇಸ್ ಜಸ್ಟ್ 20%, ಬಿಕಾಸ್ ರಿಕವರಿ ಎಷ್ಟೋ ಸಲ 80% ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ. ಲೈಕ್ ಹೇಗೆ ಇನ್ ದ ಲಾಸ್ಟ್ ಎಪಿಸೋಡ್ ವಿ ಸ್ಪೋಕ್ ಅಬೌಟ್ ಫರ್ಗಾಟನ್ ನೀ ಜಾಯಿಂಟ್ ಸ್ಕೋರ್. ನನಗೆ ಆರ್ಟಿಫಿಷಿಯಲ್ ಆಗಿ ರೊಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಆಗಿದೆ ಅನ್ನೋದನ್ನೇ ಮರೆಸೋ ಲೆವೆಲ್ಗೆ ಅಷ್ಟು ನ್ಯಾಚುರಲ್ ಆಗಿ ಅಡ್ಯಾಪ್ಟ್ ಆಗಿ ಹೋಗುತ್ತೆ. ದೆರ್ ಆರ್ ಅ ಲಾಟ್ ಆಫ್ ಥಿಂಗ್ಸ್ ದಟ್ ವಿಲ್ ಹ್ಯಾವ್ ಟು ಟಾಕ್ ಅಬೌಟ್, ಲೈಕ್ ಹ್ಯಾಪ್ಟಿಕ್ ಬೌಂಡ್ರಿ ಇರಬಹುದು, ಟ್ರಯಾಂಗಲ್ ಆಫ್ ಸೇಫ್ಟಿ ಇರಬಹುದು. ಬಹುಶಃ ಡಾಕ್ಟರ್ ಎಲ್ಲದ್ರ ಬಗ್ಗೆ ನಾವು ಮಾತಾಡಿದಾಗ ಜನರಿಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಯಾಕೆ ಅವರೇ ಬಂದು ನಮಗೆ ರೊಬೋಟಿಕ್ ನೀ ಸರ್ಜರಿನೇ ಮಾಡಿ ಅಂತ ಕೇಳಬೇಕು ಅಂತ. ಸೊ ಇದ್ರ ಬಗ್ಗೆ ನಾವು ನಮ್ಮ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ. ಥ್ಯಾಂಕ್ ಯು.